ಬಾಗೇಪಲ್ಲಿ ತಾಲೂಕಿನಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ, ಕೊಲ್ಲುತ್ತೇವೆ ಎಂಬ ಬೆದರಿಕೆಯೊಳಗೆ ಯುವಕರು ಭಯಭೀತರಾಗಿದ್ದಾರೆ. ದಲಿತರ ಜಮೀನನ್ನ ಕಬಳಿಸಿದ ಶಿವಾರೆಡ್ಡಿ ಮತ್ತು ಕುಟುಂಬದವರು. ದಲಿತರ ಜಮೀನನ್ನ ಕಬಳಿಸಲು ದಲಿತರನ್ನೇ ಎತ್ತಿಕಟ್ಟುವ ಬ್ರಿಟಿಷರ ಹುನ್ನಾರ ಮಾಡಿದ್ರ ಲೇಔಟ್ ಡೆವಲಪರ್ಸ್. ತಮ್ಮ ಐಷಾರಾಮಿ ಜೀವನಕ್ಕೆ ಬಡವರ ರಕ್ತವನ್ನೇ ಬಸಿಯಲು ಜೆಸಿಬಿಗಳನ್ನು ಬಳಸಿ ಭೂಮಿಯನ್ನ ವಶಪಡಿಸಿಕೊಂಡ್ರ ಭೂಮಾಫಿಯಾ. ಎಸ್ ವೀಕ್ಷಕರೇ, ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಮತ್ತು ದಲಿತರ ಮೇಲಿನ ದೌರ್ಜನ್ಯಗಳು. ನರಪಳ್ಳಿ ಎಂಬ ಗ್ರಾಮದ ಬೋವಿ ಜನಾಂಗಕ್ಕೆ ಸೇರಿರುವ ವ್ಯಕ್ತಿಗಳ ಜಮೀನನ್ನ ರೆಡ್ಡಿ ಸಮುದಾಯದ ಭೂಮಾಫಿಯಾಗಳು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅದನ್ನ ಲೇಔಟ್ ಮಾಡುವ ಉದ್ದೇಶದಿಂದ ಆ ಭೂಮಿಯ ದಾಖಲೆಗಳನ್ನೇ ತಿರುಚಿ ಅಕ್ರಮ ದಾಖಲೆಗಳನ್ನ ಮಾಡಿಕೊಂಡಿದ್ದಾರೆ ಎಂಬ ಎಲ್ಲ ದಾಖಲೆಗಳನ್ನ ಇಟ್ಟುಕೊಂಡು ಅರವಿಂದ್ ಎಂಬ ದಲಿತ ಯುವಕ ಹೋರಾಟಕ್ಕೆ ಹೋದರೂ ಅವನಿಗೆ ಕೊನೆಗೆ ಸಿಕ್ಕಿದ್ದು ಬಿಸಿ ಬಿಸಿ ಕಜ್ಜಾಯ ಮತ್ತು ವಧೆ. ಇದರ ನಡುವೆ ಅವನ ಕುಟುಂಬಸ್ಥರು ನಮ್ಮ ಜಮೀನನ್ನ ಕಬಳಿಸಿರುವುದು ಯಾಕೆ ಎಂಬ ವಿಚಾರವಾಗಿ ಕೇಳಲಾಗಿ ಮತ್ತು ಲೇಔಟ್ ಮಾಡುತ್ತಿರುವ ಜೆಸಿಬಿಗೆ ಅಡ್ಡವಾಗಿ ಮಲಗಿದ್ರೂ ಕೂಡ ಯಾವುದೇ ಪ್ರಯೋಜನವಾಗದೆ ಅವರ ಮುಂದೆ ಹಲ್ಲೆಗೆ ಮುಂದಾಗಿ ಅರವಿಂದ್ ಎಂಬ ದಲಿತ ಯುವಕನಿಗೆ ಚೆನ್ನಾಗಿ ಥಳಿಸಿ ರಕ್ತ ಬರುವಂತೆ ಮಾಡಿದ್ದಾರೆ. ಈ ವಿಷಯವಾಗಿ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದರೂ ಹಲ್ಲೆಗೆ ಒಳಗಾದ ವ್ಯಕ್ತಿಗಳಿಗೆ ರಕ್ಷಣೆ ಇಲ್ಲ. ಬದಲಾಗಿ ಹಲ್ಲೆ ಮಾಡಿದವರು ಇನ್ನೂ ಹೊರಗಡೆ ರಾಜಾರೋಷವಾಗಿ ಯಾವುದೇ ಅಕ್ರಮ ಮಾಡಿದ್ರೂ ಕೂಡ ದುಡ್ಡಿನ ಮುಂದೆ ಇವೆಲ್ಲವೂ ಚೆಲ್ಲಾಪಿಲ್ಲಿಯಾಗುತ್ತದೆ. ನಮ್ಮನ್ನು ಕೇಳುವವರು ಯಾರು ಎಂಬ ಅಹಂನಿಂದ ಮೆರೆಯುತ್ತಿದ್ದಾರೆ ಎಂಬುದು ಹಲ್ಲೆಗೆ ಒಳಗಾದ ವ್ಯಕ್ತಿಯ ಆರೋಪವಾಗಿದೆ. ಅದೇನೇ ಆಗಲಿ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕಾನೂನು ಮುಂದೆ ಸಮಾನರು ಎಂಬ ವಿಷಯವು ಕೇವಲ ಮಾತಿಗೆ ಅಷ್ಟೇನೋ ಎಂಬ ಆತಂಕ ಸಾರ್ವಜನಿಕರಲ್ಲಿ ಇದೀಗ ಮೂಡಿದೆ. ಇನ್ನಾದರೂ ಶ್ರೀಮಂತ ಭೂಮಾಫಿಯರ ದುಡ್ಡಿನ ದಿಮಾಕನ್ನ ಕಾನೂನಿನ ಅಸ್ತ್ರದಿಂದ ಬಗ್ಗಿಸಿ ದಲಿತರಿಗೆ ಮತ್ತು ನೊಂದವರಿಗೆ ನ್ಯಾಯವನ್ನ ಕೊಡಿಸಬೇಕು ಎಂಬುದು ಆ ನೊಂದ ಯುವಕರ ಆಶಯವಾಗಿದೆ. ಈ ದಿನ ಇಲ್ಲಿಗೆ ಬಂದ ಉದ್ದೇಶ, ನಿನ್ನೆ ಬಾಗೇಪಲ್ಲಿಯಲ್ಲಿ ಯಾವುದೋ ಒಂದು ಕಂದಾಯ ಇಲಾಖೆ ಸಂಬಂಧಪಟ್ಟಂಗೆ ಒಂದು ಗಲಾಟೆ ಆಗುತ್ತೆ. ಅವ್ರು ರಾತ್ರಿ ಫೋನ್ ಮಾಡಿಬಿಟ್ಟು ಅಂತ ಹತ್ಕೊಂಡ್ರು ನನ್ನ ಜೊತೆ. ಇಲ್ಲ ನಾತ ಬರಲೇಬೇಕಂದ್ರೆ ನಮ್ಮನ್ನು ಸಾಯಿಸಿಬಿಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಪ್ಪ ಎಷ್ಟೊತ್ತಾದ್ರೂ ಬಾಗೇಪಲ್ಲಿಗೆ ಬರ್ತೀನಿ ಅಂದೆ. ನಂದೇನೋ ಬೇರೆ ಕೆಲಸ ಇದ್ದು ಇಲ್ಲಿ ಬಂದಾಗ ಅವರು ಇಲ್ಲಿಗೆ ಬಂದಿದ್ದರು. ಮತ್ತು ಡಿ ಸಿ ಜೊತೆ ಮಾತನಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನಾಳೆ ಬಾಗೇಪಲ್ಲಿಗೆ ಡಿ ಸಿ ಅಲ್ಲಿಗೆ ಬಂದು ಖುದ್ದಾಗಿ ಇದನ್ನು ನಾನು ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಜನ ನಾನು ಆಯಿತು ಅಂತೇಳ್ಬಿಟ್ಟು ಇಲ್ಲಿಂದಾಗಿದೆ. ಆದರೆ ಯಾವುದೇ ಒಂದು ಕಾರಣಕ್ಕೆ ಇರುತ್ತೆ ಜಮೀನು ಗಲಾಟೆಗಳು. ಆದರೆ ಈ ಒಡೆದಾಟ ಪಡೆದಾಟ ಲೆವೆಲ್ಗೆ ಹೋಗ್ಬಾರ್ದು. ಯಾರು ನಾವಿರೋರು ಒಂದಾದಾಗ ಅವ್ರನ್ನ ಕರೆಸ್ಬೇಕು, ಮಾತನಾಡಬೇಕು, ನ್ಯಾಯಸಮ್ಮತವಾಗಿ ಹೋಗ್ಬೇಕು. ವಿನಃ ಈ ಥರ ದಬ್ಬಾಳಿಕೆ ಮಾಡಿದ್ರೆ ನಮ್ಮ ಬಾಗೇಪಲ್ಲಿಲಂತೂ ನಡೆಯಲ್ಲ. ಇದಿಷ್ಟೊತ್ತು ಗ್ಯಾರಂಟಿ. ಈ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ರೆ ಯಾವ ಉದ್ದೇಶ? ಇಲ್ಲ, ಇಲ್ಲಿ ಜಮೀನ್ ಬಂದ್ಬಿಟ್ಟು ಇಲ್ಲು ಎಲ್ಲಿ ಅದು ನಾರೇಪಲ್ಲಿ ಹತ್ರ ಇರೋದು. ನಮ್ಮ ಹೆಸರು ವಸಂತ. ನಾರೇಪಲ್ಲಿ ಹತ್ರ ಇರೋ ಜಮೀನ ಎಲ್ಲೋ ಗೆಡ್ದು ಮಾತ್ರ ಇರೋ ಸರ್ವೆ ನಂಬರ್ ತಗೊಂಡ್ ಬಂದು ಇಲ್ಲಿ ಇವರು ಲೇಔಟ್ ಮಾಡೋದಕ್ಕೆ, ಕನ್ವರ್ಷನ್ಗೆ ಲೇಔಟ್ ಮಾಡೋದಕ್ಕೆ ಪರ್ಮಿಷನ್ ಎಲ್ಲ ತಗೊಂಡ್ ಬಂದಿದ್ರು. ಇವ್ರು ಹೋಗಿ ಯಾಕೆ ಅಲ್ಲಿ ಜೆಸಿಪಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದಕ್ಕೆ ಬೇರೆ ಊರಿಂದ 40 ಜನನ ಕರೆಸ್ಬಿಟ್ಟು ಇವ್ರನ್ನ ಪ್ಲಾನೇ ಇಲ್ದಿರ ಬಂದು ಹೊಡೆದು ಇವ್ರನ್ನ ಸಾಯಿಸ್ತೀವಿ ಅಂತ ಏನೇನೋ ಬೆದರಿಕೆ ಹಾಕಿ ತುಂಬಾನೇ ಹಿಂಸೆ ಕೊಟ್ಟಿದ್ದಾರೆ. ಇವತ್ತು ಸಾಹೇಬ್ರೆಲ್ಲ MLA ಸಾಹೇಬ್ರು, DC ಸಾಹೇಬ್ರು ಎಲ್ಲ ಪರ್ಸನಲ್ ಆಗಿ ತಗೊಂಡು ಹೇಳಿದ್ದಾರೆ. ಅದೆಲ್ಲಾನು ಮಾತಾಡಿದ್ದಾಯ್ತು. ನಾಳೆ ಎಲ್ಲ ತಹಸೀಲ್ದಾರು, SP ಸಾಹೇಬ್ರು, DC ಸಾಹೇಬ್ರು ಎಲ್ಲ ಬಾಗೇಪಲ್ಲಿಗೆ ಬಂದು ಎನ್ಕ್ವೈರಿ ಮಾಡಿ ಅದೇನಿದೆಯಾ ನ್ಯಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಘಟನೆ ನಡೆದು 3 ದಿವಸ ಆಯ್ತು. 3 ದಿವಸದಿಂದನೂ ನಡೀತಾನೆ ಇದೆ. ಕಂಪ್ಲೇಂಟ್ ಆಗಿದೆ, FIR ಆಗಿದೆ. FIR ತಗೊಂಡ್ ಬಂದು ಇವ್ರು ಅಡ್ಮಿಟ್ ಆಗಿದ್ರು. ಅಷ್ಟು ಹೊಡೆದ್ಬಿಟ್ಟಿದ್ರಿ ಹುಡುಗನ್ನ. ಇವತ್ತೇ ಡಿಸ್ಚಾರ್ಜ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದಿದ್ದು. ಯಾರ ಮೇಲೆ ಹಲ್ಲೆ ಮಾಡಿದ್ರು? ಶಿವಾರೆಡ್ಡಿ ಮಗ. ಯಾರು ಅವ್ರು ಯಾರು? ಅವರು ಅಲ್ಲಿ ಲ್ಯಾಂಡ್ ಮಾಫಿಯಾ. ಅವರು ಯಾವ ಊರ್ನವ್ರು? ಅಲ್ಲಿ ಹೊಸೂಟದವ್ರೆ ಪಕ್ಕದಲ್ಲಿ. ಹೊಡೆದಿರೋದು ಯಾರನ್ನ? ಇವು ನಮ್ಮ ತಮ್ಮನ್ನ. ಏನ್ ಹೆಸರು? ಅರವಿಂದ್. ಇವ್ರು ಯಾವ ಕಮ್ಯುನಿಟಿ? ಏನಾದ್ರು ಕಮ್ಯುನಿಟಿ ಅವ್ರು ಶಿವಾರೆಡ್ಡಿ ಅವರು. ನಾವು ಬೋವಿ ಕಮ್ಯುನಿಟಿಗೆ ಸೇರಿರೋರು. ಅದಕ್ಕೋಸ್ಕರ ನಿಮ್ದು ಏನಾಗುತ್ತೆ, ನಾನ್ ಬೇಕಾದ್ರೆ 10 ಲಕ್ಷ ಖರ್ಚು ಮಾಡ್ತೀನಿ, ನೀವೇನು 1 ರೂಪಾಯಿ ಖರ್ಚು ಮಾಡಕ್ ನಿಮ್ಗೆ ಯೋಗ್ಯತೆ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರ ನಮ್ ಜಾತಿ ಬಗ್ಗೆ ಆಗ್ಲಿ, ಅವ್ರ ಕೆಪಾಸಿಟಿ ಬಗ್ಗೆ ನಿಮ್ಗೆ ಹಂಗಿದೆ ಹಿಂಗಿದೆ ಅಂತ ಏನೋ ಹೇಳ್ದಿರೋ ಭಾಷೆಗಳೆಲ್ಲ ಮಾತಾಡ್ದಿರೋ ಮಾತುಗಳೆಲ್ಲ ಮಾತಾಡ್ಬಿಟ್ಟು ಅವ್ರು 3 ಜನ ಇದ್ದಿದ್ದು. ಅವ್ರ ಅಮ್ಮ, ಅವ್ರ ಚಿಕ್ಕಮ್ಮ, ಈ ಹುಡುಗ ಅರವಿಂದ್ 3 ಜನ ಇದ್ದಿದ್ದು. ಯಾಕೆ JCP ಇಟ್ಟಿದ್ದೀರಾ ಅಂತ JCPಗೆ ಅಡ್ಡ ಹೋಗಿದ್ದಕ್ಕೆ ಅವ್ರು ಪ್ಲಾನ್ ಆಗಿ 40 ಜನ ಬಂದು ಇವ್ರನ್ನ ಬೇರೆ ಊರಿಂದ ಕರ್ಸಿ ಓಡಿಸಿರೋದು. ಅವ್ರ JCPಗೆ ಇವ್ರು ಏನಕ್ಕೆ ಅಡ್ಡ ಹೋದ್ರು? ಅಲ್ಲ, ಲ್ಯಾಂಡ್ ನಮ್ದಲ್ಲ, ನಮ್ಗೆ ಆರ್ಡರ್ ಆಗಿರೋದು, ನಮ್ದಿದು, ನಮ್ ತಾತಂದು, ನಮ್ಗೆ ಆರ್ಡರ್ ಆಗಿರೋದು. ಇದೆಲ್ಲ ಖರಾಬದಲ್ಲಿ ನೀವು ಲೇಔಟ್ ಹೆಂಗ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ನಮ್ದಿದು ನಾವೇ ಮಾಡ್ತಾ ಇದೀವಿ ಅಂತ ಅವ್ರು ದೌರ್ಜನ್ಯವಾಗಿ ಬಂದು ಇಷ್ಟೆಲ್ಲ ಮಾಡಿರೋದು.
ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಗಮನ ತಂದಿಲ್ವಾ? ಇವಾಗ ಗಮನಕ್ಕೆ ತಂದಿದೀವಿ. ಇವಾಗ ಅಧಿಕಾರಿಗಳೆಲ್ಲ ಅವರೆಲ್ಲ ಏನೇನ್ ಮಾಡ್ಬೇಕೋ ಅವರೆಲ್ಲ ಕೈ ತಗೊಂಡು ಮಾಡ್ತಾ ಇದ್ದಾರೆ. ಮೇಡಮ್, ಎಷ್ಟು ಜನ ಮೇಲೆ ಎಫ್ಐಆರ್ ಆಗಿದೆ? ಎಷ್ಟು ಜನ ಹೊಡೆದಾಟದಲ್ಲಿ ಭಾಗಿಯಾಗಿದೆ? ಆರು ಜನ 6 ಜನ. ಈಗ ಸರ್ವೆ ನಂಬರ್ ಎಲ್ಲ ಏನಪ್ಪ ಅದು? ಸರ್, ಸರ್ವೆ ನಂಬರ್ ಎಲ್ಲ ಏನು? ಸರ್ವೆ ನಂಬರ್ 22. ಒಂದ್ ನಿಮಿಷ ಇರಿ. ಸರ್ ಇದು ಮಾಡಿದ್ರು, ಸಹಾಯ ಮಾಡಿದ್ರು ತುಂಬಾ ಇದರಿಂದ. ಇನ್ನೊಂದು ನನ್ನನ್ನು ಸಾಯಿಸೋ ಪ್ರಯತ್ನ ಏನಂದ್ರೆ, ನಮ್ದು ಜಮೀನು ಮ್ಯಾಟ್ರ್ ಪಕ್ಕಕ್ಕೆ ಇಟ್ರೆ ಗಾರ್ಮೆಂಟ್ಸ್ ಒಂದಿದೆ, 2 ಗಾರ್ಮೆಂಟ್ಸ್ ಇದಾವೆ, ಒಂದು ಬಾರ್ ಇದೆ, ಒಂದು ರೆಸ್ಟೋರೆಂಟ್. ಅದ್ರಲ್ಲಿ 61 ಸರ್ವೆ ನಂಬರ್ ಒಂದು ಕಡೆ ಇದ್ರೆ ಇವರು ಗಾರ್ಮೆಂಟ್ಸ್ ಕಟ್ಟಿರೋದು ಒಂದು ಕಡೆ. ಇದೆಲ್ಲ ನಮ್ಗೆ ಗೊತ್ತಾಗಿದೆ. ಇದು ಆಚೆ ತಂದ್ರೆ ನಂದೆಲ್ಲ ಅಮರ ಸಮಸ್ಯೆ ಆಗುತ್ತೆ, ಹೋಗುತ್ತೆ ಅಂತ ಒಂದು ಉದ್ದೇಶದಿಂದ ನನ್ನನ್ನು ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಶಿವಾರೆಡ್ಡಿ ಅವರ ಬೆಂಬಲಿಗರು ಸದಾ ನಾಯಕ್ ಅಂತ ಒಬ್ಬನಿದ್ದಾನೆ. ಅವನ್ ಸೀಮೆ ಎಣ್ಣೆ ಹಾಕು ಸಾಯಿಸ್ತೀನಿ ಅಂತ ಒಂದು ವಿಡಿಯೋ ಇದೆ, ನೋಡಿ ಸರ್ ನೀವೇ. ಓಕೆ, ಅದ್ರ ಭಾಗವಾಗಿ ನಿಮ್ಮ ಮೇಲೆ ಹಲ್ಲೆ ಆಗಿದೆ. ಅದಕ್ಕೆ ಕಂಪ್ಲೇಂಟ್ ಆಗಿದೆ. ಈಗ ಜಿಲ್ಲಾಧಿಕಾರಿಗಳು ಸರ್ ಕಂಪ್ಲೇಂಟ್ ಆಗಿದ್ರು ಸಹ, FIR ಬುಕ್ ಮಾಡಿದ್ರು ಸಹ ಅವ್ರಿಗೆ ನಮ್ಗೆ MP ಸಪೋರ್ಟ್ ಇದೆ, MP ಸುಧಾಕರ್ ಸಪೋರ್ಟ್ ಇದೆ. ನಿನ್ ಕೈಯಲ್ಲಿ ಏನಾಗುತ್ತೆ? ನಿನ್ನೆ ಸರ್ ಇಷ್ಟೆಲ್ಲ ಆಗಿದೆ. ನನ್ನ ಈ ತರ ಕೊಲೆ ಮಾಡಕ್ ಪಟ್ಟಿದ್ರು ಸಹ ನಮ್ಮ ಮನೆ ಹೈವೇ ಪಕ್ಕದಲ್ಲೇ, ಮನೆ ಮುಂದೆನೆ ಲಾರಿ ಗುದ್ಬಿಡ್ತೀನಿ ಮನೆಗೆ, ಈ ತರ ಬೇರೆ ಅವ್ರಿಗೆ ಎಲ್ಸ್ಬಿಟ್ಟು ಹೆದರಿಕೆ ಕೊಡ್ತಿದ್ದಾರೆ. ಬಟ್ ಈ ಕೇಸ್ ಆಗಿದ್ರು ಸಹ ಅವರು ರಾಜರ ತರ ಓಡಾಡ್ಕೊಂಡಿದ್ದಾರೆ ಸರ್. ನಮ್ಗೆ ಎಲ್ಲೂ ನ್ಯಾಯ ಸಿಗ್ತಿಲ್ಲ. ಇದಕ್ಕೆ ನೀವೇ ಏನಾದ್ರು ಇದು ಮಾಡ್ಬೇಕು ಸರ್. ನಮ್ಗೆ ಈಗ DC ಅವ್ರು ಏನ್ ಹೇಳಿದ್ರು? DC ಸಾಹೇಬ್ರು ನಮ್ಗೆ ಫುಲ್ ಸಪೋರ್ಟ್ ಕೊಟ್ರು. ನಾಳೆನೆ ಸ್ಪಾಟ್ ಬರ್ತೀನಿ, ಅದೇನೇನ್ ದಾಖಲೆಗಳಿದೆ ಎಲ್ಲ ನೋಡ್ತೀನಿ, SP ಕರ್ಸ್ತೀನಿ. ತಹಸೀಲ್ದಾರ್ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಸರ್ವೆ ನಂಬರ್ 22ರಲ್ಲಿ ಏನೇನು ದಾಖಲೆಗಳಿದ್ವು 60 ವರ್ಷ ಕಾಲದಿಂದ ಇರೋದು, ಅದೆಲ್ಲ ನಾಳೆ ನಾನು ಬಂದ್ಮೇಲೆ ನನ್ನ ಟೇಬಲ್ ಮುಂದೆ ಇರಬೇಕು ಅಂತ DC ಅವರು ಇದು ಮಾಡಿದ್ರು. ಅವ್ರ ಭರವಸೆ ಕೊಟ್ಟಿದ್ದಾರೆ ಸರ್. ಅವ್ರ ಭರವಸೆ ಅವ್ರ ಭರವಸೆ ನಿಮ್ಗೆ ಧೈರ್ಯ ತಂದಿದೆ ಸರ್. ದೇವರು DC ಸಾಹೇಬ್ರು, MLA ಸಾಹೇಬ್ರು ನಮ್ಗೆ ದೇವರು ಸರ್. ಅವ್ರು MLA ಸಾಹೇಬ್ರು ನಾವು ಜೀವನ ಪೂರ್ತಿ ಋಣವಾಗಿರ್ತೀವಿ ಸರ್. MLA ಸಾಹೇಬ್ರಿಗೆ, DC ಸಾಹೇಬ್ರಿಗೆ, MLA ಸಾಹೇಬ್ರಿಗೆ